ಏನು ಮಾಡ್ತಾ ಇದ್ದೀರಾ? ಅತ್ತೆ, ನೀವು ಒಬ್ಬರೇ ಇದ್ದಿದ್ದು ಒಳ್ಳೇದಾಯಿತು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅತ್ತೆ, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಆಗಲೇ ನೀವು ಮದುವೆ ವಿಚಾರ ಮಾತಾಡಿದ್ದು ನನಗೆ ಒಪ್ಪಿಗೆ ಇಲ್ಲ ಅತ್ತೆ. ಅತ್ತೆ ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅದು ಮದುವೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದ ವಿಷಯ. ಮನಸ್ಸೇ ಇಲ್ಲ ಅಂದರೆ ಹೇಗೆ ಮದುವೆಗೆ ಒಪ್ಕೊಳ್ಳಿ ಅತ್ತೆ? ಏನಪ್ಪ ಇದು, ಈ ರಾಧಾ ಮನಸ್ಸು ಮದುವೆ ಅಂತ ಏನೇನೋ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ನಿಜವಾಗ್ಲೂ ಅತ್ತೆ, ನನಗೆ ಬೇರೆಯವ್ರನ್ನ ಮದುವೆ ಆಗೋದಕ್ಕೆ ಮನಸ್ಸಿಲ್ಲ. ಯಾಕೆ ಅಂದರೆ ಅದು ನಿನಗೆ ಕಂಠಿ ಅಂದರೆ ಇಷ್ಟ, ಅದಕ್ಕೆ. ಅತ್ತೆ, ಆದರೆ ನಿನ್ನ ಮದುವೆ ಕಂಠಿ ಜೊತೆ ಆಗಲ್ಲ. ಅತ್ತೆ ಯಾವಳೆ ನಿನ್ನ ಅತ್ತೆ? ತಲೆನಲ್ಲಿ ನಾಯಕ ಪೈಸೆ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿದ ಮಾತು ಕೇಳಲ್ಲ. 3 ಹೊತ್ತು ಕಂಠಿ ಕಂಠಿ. ಇನ್ನೊಂದ್ಸತಿ ನಿನ್ನ ಬಾಯಲ್ಲಿ ಕಂಠಿ ಅಂತ ಬಂದರೆ ಶುಂಠಿ ಜಜ್ದಾಗ ಜಜ್ಜ್ ಬಿಡ್ತೀನಿ, ಹುಷಾರ್. ಅತ್ತೆ ನೀವಿಂಗೆಲ್ಲ ಯಾವಳೆ ನಿನ್ನ ಅತ್ತೆ? ಸಿಂಗರಮ್ಮ. ಅಲ್ಲ, ಪರವಾಗಿಲ್ಲ, ಲೇಟಾಗಾದರೂ ಸರಿಯಾಗಿ ಕಂಡಿಡ್ತಿದ್ಯಾ. ಪ್ಲೀಸ್ ನೀನು ಮಾಡೋಕ್ಕಾಗಿಲ್ಲ ಅಂದಿದ್ದನ್ನ ನಾನು ಮಾಡಕ್ಕೆ ಬಂದಿದ್ದೀನಿ. ಚಕ್ಕಾರ ಎತ್ತಿದ್ರೆ ಹುಷಾರ್. ನನ್ನ ಬೆನ್ನ ಹಿಂದೆ ಏನಾದರೂ ಆಟ ಆಡೋಕ್ಕೆ ನೋಡಿದ್ರೆ ನಾನಿಲ್ಲಿಗೆ ಬರೋಕ್ಕೆ ಸಹಾಯ ಮಾಡಿದ್ದು ನೀನೇ ಅಂತ ಮನೆಯಲ್ಲಿ